ರಾತ್ರಿ 8:30ಗೆ ಬ್ರಿಟಿಷ್ ಏರ್ವೇಸ್ ಫ್ಲೈಟ್ 009 ಹೀಥ್ರೋ ಏರ್ಪೋರ್ಟ್ ಲಂಡನ್ನಿಂದ ಟೇಕ್ ಆಫ್ ಆಗುತ್ತೆ. ಜಕಾರ್ಟಾ ಅನ್ನೋ ಜಾಗ ಹತ್ರ ಬಂದಿದ ತಕ್ಷಣ ಇಡೀ ಪ್ಲೇನ್ ಒಂದು ಬ್ಲ್ಯಾಕ್ ಹೋಲ್ ಅಥವಾ ಒಂದು ಬೇರೆ ಯೂನಿವರ್ಸ್ಗೆ ಹೋದಂಗಿತ್ತು. ಪೈಲಟ್ಸ್ಗೆ ಬರೀ ಅವ್ರ ಕಣ್ಮುಂದೆ ಒಂದಷ್ಟು ಸ್ಟಾರ್ಸ್ ಬಂದು ಪ್ಲೇನ್ಗೆ ಹೊಡಿತಾ ಇರೋದಷ್ಟೇ ಕಾಣಿಸ್ತಾ ಇತ್ತು. ಎಲ್ಲರೂ ತುಂಬ ಕನ್ಫ್ಯೂಷನ್ ಮತ್ತು ಭಯದಲ್ಲಿ ಇದ್ದರು. ಯಾಕಂದರೆ ಅವ್ರು ನೋಡ್ತಾ ಇದ್ದಿದ್ದು ಒಳ್ಳೆ ಯಾವುದೋ ಬೇರೆ ಜಗತ್ತು ಅಥವಾ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದ ಥರ ಕಾಣಿಸ್ತಾ ಇತ್ತು. ಇದೆಲ್ಲ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪ್ಲೇನ್ ಎಲೆಕ್ಟ್ರಿಕಲ್ಸ್ ಎಲ್ಲ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದೊಂದೇ ಇರೋ 4 ಇಂಜಿನ್ಸ್ ಕೂಡ ಫೇಲ್ ಆಯಿತು. ಪ್ಲೇನ್ ತುಂಬ ಜೋರಾಗಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ಲೇನ್ ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡ್ತಾ ಇತ್ತಾ ಅಥವಾ ಬ್ಲ್ಯಾಕ್ ಹೋಲ್ ಅಥವಾ ಯಾವುದಾದ್ರೂ ಬೇರೆ ಜಗತ್ತಿಗೆ ಹೋಗಿತ್ತಾ? ಆ ಜನರೆಲ್ಲ ಬದುಕಿ ವಾಪಸ್ ಬಂದ್ರ? ನೋಡೋಣ ಬನ್ನಿ. ನನ್ನ ವೀಡಿಯೋಸ್ ನೋಡ್ತಾ ಇರೋ ಸುಮಾರು ಜನ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಅದರಲ್ಲಿ ನೀವು ಒಬ್ಬರಾಗಿರೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನನ್ನ ಎಡಿಟಿಂಗ್ ಸ್ಟೈಲ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ವೀಡಿಯೋ ಬೇಕು ಅಂದರೆ ಏನೇ ಬೇಕು ಅಂದರೂ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನಿಮ್ಗೆ ಏನೇನು ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ, ಅಥವಾ ನಾನೇನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಕಮೆಂಟ್ಸಲ್ಲಿ ಹೇಳಿ. ಯಾಕಂದರೆ ನಿಮ್ಮದು ಒಂದೊಂದು ಕಮೆಂಟ್ಸು ತುಂಬ ಮ್ಯಾಟರ್ ಆಗುತ್ತೆ. ಕಮೆಂಟ್ಸಿಂದ ನನ್ನ ವೀಡಿಯೋಸ್ ಜಾಸ್ತಿ ಆಡಿಯನ್ಸಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಏನಾದ್ರು ಒಂದು ಕಮೆಂಟ್ಸ್ ಮಾಡಿ ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪ್ಲೇನ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ಬೋಯಿಂಗ್ ಕಂಪ್ನಿಯವರ 747 ಮಾಡೆಲ್ ಏರ್ಕ್ರಾಫ್ಟ್. ಇದು ತುಂಬ ದೊಡ್ಡ ಜರ್ನಿ ಟ್ರಾವೆಲ್ ಮಾಡಬೇಕಿತ್ತು, ಸುಮಾರು 18,750 ಕಿಲೋಮೀಟರ್. ಇದು ಹೀಥ್ರೋ ಏರ್ಪೋರ್ಟ್ ಲಂಡನ್ನಿಂದ ಫಸ್ಟ್ ಸ್ಟಾಪ್ ಓವರ್ ಸಹಾರ್ ಏರ್ಪೋರ್ಟ್ ಬಾಂಬೆಗೆ ಹೋಗಿ, ಅಲ್ಲಿಂದ ಸೆಕೆಂಡ್ ಸ್ಟಾಪ್ ಓವರ್ ಕೋಲಾಲಂಪುರ್ ಏರ್ಪೋರ್ಟ್ಗೆ ಹೋಗಿ, ಅಲ್ಲಿಂದ ಥರ್ಡ್ ಸ್ಟಾಪ್ ಓವರ್ ಪೆರ್ತ್ ಏರ್ಪೋರ್ಟ್ಗೆ ಹೋಗಿ, ಅಲ್ಲಿಂದ ಕೊನೆ ಸ್ಟಾಪ್ ಓವರ್ ಮೆಲ್ಬೋರ್ನ್ಗೆ ಹೋಗಿ, ಕೊನೆಗೆ ಅದರ ಡೆಸ್ಟಿನೇಷನ್ ಆಕ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಏರ್ಪೋರ್ಟ್ಗೆ ಹೋಗಬೇಕಿತ್ತು. ನೋಡಿ, ಯೋಚನೆ ಮಾಡಿ ಪ್ಲೇನ್ದು ಜರ್ನಿ ಎಷ್ಟು ದೊಡ್ಡದಿತ್ತು ಅಂತ. ಈ ಪ್ಲೇನಿನ ಕ್ಯಾಪ್ಟನ್ ಎರಿಕ್ ಹೆನ್ರಿ ಮೂಡಿ ಮತ್ತು ಫಸ್ಟ್ ಆಫೀಸರ್ ರಾಜರ್ ಗ್ರೇವ್ಸ್, ಮತ್ತು ಈ ಪ್ಲೇನಲ್ಲಿ ಒಬ್ಬರು ಫ್ಲೈಟ್ ಇಂಜಿನಿಯರ್ ಕೂಡ ಇದ್ದರು. ಅವ್ರ ಹೆಸರು ಬಾರಿ ಟೌನ್ಲಿ ಫ್ರೀಮನ್. ಈ ಪ್ಲೇನಲ್ಲಿ ಟೋಟಲಾಗಿ 266 ಜನ ಟ್ರಾವೆಲ್ ಮಾಡ್ತಾಯಿದ್ರು. ಅದರಲ್ಲಿ 248 ಜನ ಪ್ಯಾಸೆಂಜರ್ಸ್ ಮತ್ತು 15 ಜನ ಕ್ರೂ ಮೆಂಬರ್ಸ್. ಪ್ಲೇನ್ ಇವಾಗ ಲಂಡನ್ನಿಂದ ಟೇಕ್ ಆಫ್ ಆಗಿ ನ್ಯೂಜಿಲ್ಯಾಂಡ್ ಕಡೆಗೆ ಹೋಗ್ತಾ ಇತ್ತು. ಅಷ್ಟು ದೊಡ್ಡ ಜರ್ನಿ ಆಗಿರೋದ್ರಿಂದ ಪ್ಲೇನ್ನ ಆಟೋ ಪೈಲಟಲ್ಲಿ ಸೆಟ್ ಮಾಡಿ ಪೈಲಟ್ಸ್ ರೆಸ್ಟ್ ತೊಗೋಬೋದಿತ್ತು. ಸೊ ಕ್ಯಾಪ್ಟನ್ ಡಿನ್ನರ್ ಮುಗಿಸಿ ವಾಶ್ರೂಮ್ಗೆ ಹೋಗ್ತಾರೆ. ಆವಾಗ ಅವ್ರಿಗೆ ಒಂದು ಕಾರ್ನರಲ್ಲಿ ಹೊಗೆ ಬರ್ತಾ ಇರೋದು ಕಾಣಿಸುತ್ತೆ. ಸಡನ್ನಾಗಿ ಇಡೀ ಪ್ಲೇನ್ ಅಡಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ಕ್ಯಾಪ್ಟನ್ ಕಾಕ್ಪಿಟ್ಗೆ ಓಡೋಗಿ ನೋಡ್ತಾರೆ. ಆ್ಯಂಡ್ ಅವ್ರ ಕಣ್ಣಿಗೆ ಕಾಣಿಸಿದ ದೃಶ್ಯ ನೋಡಿ ಶಾಕ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ಕಾಣಿಸಿದ ದೃಶ್ಯ ಬಗ್ಗೆ ಅವರೆಲ್ಲೂ ಓದೂ ಇಲ್ಲ ಅಥವಾ ಅವ್ರ ಪೈಲಟ್ ಕೋರ್ಸಲ್ಲೂ ಯಾವತ್ತೂ ನೋಡಿಲ್ಲ, ಅಥವಾ ಈ ಥರ ಮುಂಚೆ ಯಾರಿಗಾದರೂ ಆಗಿರೋದನ್ನು ಕೇಳಿಲ್ಲ. ನ್ಯೂಸ್ ಆರ್ಟಿಕಲ್ಸ್ ಎಲ್ಲೂ ಈ ಥರ ಯಾವತ್ತೂ ಏನೂ ಬಂದಿರಲಿಲ್ಲ. ಅದೇನು ಅಂದರೆ ಇಡೀ ಪ್ಲೇನ್ ಯಾವುದೋ ಒಂದು ಬ್ಲ್ಯಾಕ್ ಹೋಲ್ ಅಥವಾ ಬೇರೆ ಲೋಕಕ್ಕೆ ಬಂದಿರೋ ಥರ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರು ಬರೀ ಸ್ಟಾರ್ಸ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿರೋ ಥರ ಕಾಣಿಸ್ತಾ ಇತ್ತು. ಎಲ್ಲರೂ ಇದನ್ನು ಸುಮ್ಮನೆ ನೋಡ್ತಾನೇ ನಿಂತಿದ್ರು. ಯಾರಿಗೂ ಏನಾಗ್ತಾ ಇದೆ, ಏನು ಮಾಡಬೇಕು ಅಂತ ಏನೂ ಗೊತ್ತಾಗ್ತಿರಲಿಲ್ಲ. ಇದೆಲ್ಲ ನೋಡೋಕ್ಕೇನೋ ಚೆನ್ನಾಗೇ ಮತ್ತು ತುಂಬ ಸುಂದರವಾಗಿತ್ತು. ಬಟ್ ಇದು ಒಂದು ಡೇಂಜರಸ್ ಸಿಚುವೇಶನ್ಗೆ ಟರ್ನ್ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಕಾಕ್ಪಿಟಲ್ಲಿ ಒಂದೊಂದೇ ಇನ್ಸ್ಟ್ರೂಮೆಂಟ್ಸ್ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆಯಿಂದ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸಡನ್ನಾಗಿ ಇಂಜಿನ್ 4ಗೆ ಬೆಂಕಿ ಎತ್ಕೊಂಡು ಇಂಜಿನ್ ಫೇಲ್ಡ್ ಅಂತ ವಾರ್ನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನೂ 3 ಇಂಜಿನ್ ವರ್ಕ್ ಆಗ್ತಾ ಇದ್ದಿದ್ದರಿಂದ 4ನೇ ಇಂಜಿನ್ ಆಫ್ ಮಾಡಿ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಆವಾಗಲೇ ಮಿಕ್ಕಿದ 3 ಇಂಜಿನ್ನು ಫೇಲ್ ಆಗುತ್ತೆ. ಸೊ ಟೋಟಲಾಗಿ ಇವಾಗ ಇದ್ದಿದ್ದೆಲ್ಲ ಇಂಜಿನ್ಸು ಫೇಲ್ ಆಗಿದೆ. ಕ್ಯಾಬಿನಿಂದ ಬಗ್ಗಿ ಪೈಲಟ್ಸ್ ಇಂಜಿನ್ನ ನೋಡ್ತಾರೆ. ಬೆಂಕಿ ಜೊತೆ ಇನ್ನೊಂದು ವಿಚಿತ್ರವಾಗಿರೋ ಲೈಟ್ ಕೂಡ ಇಂಜಿನಿಂದ ಹೊಳಿತಾ ಇರೋದು ಕಾಣಿಸುತ್ತೆ. ಬಟ್ ಇದು ಬರೀ ಇಂಜಿನ್ ಅಷ್ಟೇ ಅಲ್ಲ, ಇಡೀ ಪ್ಲೇನಿಂದ ಈ ಲೈಟ್ ಹೊಳಿತಾ ಇತ್ತು. ಬಟ್ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಎಲ್ಲ ಇಂಜಿನ್ ಫೇಲ್ ಆಗಿದ್ದ ಕಾರಣದಿಂದ ಕ್ಯಾಬಿನ್ ಒಳಗಡೆ ಆಕ್ಸಿಜನ್ ಕೂಡ ಬರೋದು ನಿಲ್ಲುತ್ತೆ. ಸೊ ಎಮರ್ಜೆನ್ಸಿ ಆಕ್ಸಿಜನ್ ಮಾಸ್ಕ್ ಕೂಡ ಡೆಪ್ಲಾಯ್ ಆಗುತ್ತೆ. ಇದೆಲ್ಲ ನೋಡಿ ಪ್ಯಾಸೆಂಜರ್ಸ್ ತುಂಬ ಗಾಬರಿಯಾಗಿ ಭಯ ಪಟ್ಕೊಂಡು ಕೂಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರಿಗೂ ಇದೇನೋ ಹೊಸ ಅನುಭವ.
ಯಾರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮತ್ತು ಯಾವತ್ತೂ ಎಲ್ಲೂ ಈ ಥರ ವಿಚಿತ್ರವಾದ ದೃಶ್ಯನೂ ನೋಡಿಲ್ಲ. ಸೊ ಎಲ್ಲರೂ ಅವ್ರವ್ರ ಜೀವನ ಕೈಯಲ್ಲಿ ಇಟ್ಕೊಂಡು ದೇವ್ರಿಗೆ ಬೇಡ್ಕೊಂಡು ಕುಂತಿದ್ರು. ಪ್ಲೇನ್ ಇವಾಗ 4 ಇಂಜಿನ್ನ ಕಳ್ಕೊಂಡು ಅದ್ರ ಪಾಡಿಗೆ ಅದು ಗ್ಲೈಡ್ ಆಗ್ತಾಯಿತ್ತು. ಅಂದರೆ ಆಕಾಶದಲ್ಲಿ ತೇಲ್ತಾ ನಿಧಾನ ಕೆಳಗೆ ಬರ್ತಾಯಿತ್ತು. ಬೋಯಿಂಗ್ 747 ಗ್ಲೈಡ್ ರೇಷಿಯೋ 15:1. ಅಂದರೆ ಪ್ಲೇನ್ 15 ಫೀಟ್ ಮುಂದೆ ಹೋದರೆ 1 ಫೀಟ್ ಕೆಳಗೆ ಬರುತ್ತೆ. ಅಂದರೆ ಪ್ಲೇನ್ ಗ್ಲೈಡ್ ಮಾಡ್ತಾ 15 ಫೀಟ್ ಮುಂದೆ ಹೋಗೋ ಅಷ್ಟರಲ್ಲಿ 1 ಫೀಟ್ ಕೆಳಗೆ ಇಳಿದಿರುತ್ತೆ. ಸೊ ಇದನ್ನು ಇಟ್ಕೊಂಡು ಪೈಲಟ್ಸ್ ಹತ್ತಿರದಲ್ಲಿರುವ ಏರ್ಪೋರ್ಟ್ಗೆ ಹೋಗ್ಬೋದಾ ಅಂತ ನೋಡ್ತಾರೆ. ಯಾಕಂದರೆ ಅವರು 20,000 ಫೀಟ್ ಆಲ್ಟಿಟ್ಯೂಡಲ್ಲಿ ಇದ್ದರು. ಅವರು ಹಿಂಗೆ ಗ್ಲೈಡ್ ಮಾಡ್ತಾ ಯಾವುದೂ ಇಂಜಿನ್ಸ್ ಇಲ್ಲದೆ ಹತ್ತಿರದಲ್ಲಿರುವ ಏರ್ಪೋರ್ಟ್ಗೆ ಹೋಗಿ ಲ್ಯಾಂಡ್ ಮಾಡ್ಬೋದಿತ್ತು. ಬಟ್ ಕೆಲವು ಸಾರಿ ಸಮಸ್ಯೆಗಳು ಬೆಟ್ಟದ ಥರ ದೊಡ್ಡದಾಗಿ ಬಂದು ಅಡ್ಡ ನಿಂತ್ಕೋತಾವೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ಒಂದು ಸಮಸ್ಯೆ ಬಂತು. ಆ ಸಮಸ್ಯೆನೇ ಒಂದು ದೊಡ್ಡ ಬೆಟ್ಟ. ಈ ಪ್ಲೇನ್ ಹತ್ತಿರದಲ್ಲಿರುವ ಏರ್ಪೋರ್ಟ್ಗೆ ಹೋಗೋಕ್ಕೆ ಮಧ್ಯದಲ್ಲಿರುವ ಒಂದು ದೊಡ್ಡ ಬೆಟ್ಟನ ದಾಟಬೇಕಿತ್ತು. ಬೆಟ್ಟದ ಮೇಲಿಂದ ಆಗಲಿ ಅಥವಾ ಬೆಟ್ಟ ಸೈಡಿಂದ ಆಗಲಿ ಹೆಂಗಾದರೂ ಮಾಡಿ ಬೆಟ್ಟನ ಕ್ರಾಸ್ ಮಾಡೇ ಹೋಗಬೇಕಿತ್ತು. ಬಟ್ ಈ ಬೆಟ್ಟನ ಕ್ರಾಸ್ ಮಾಡೋದಕ್ಕೆ ಮಿನಿಮಮ್ ಅಂದರೂ ಒಂದು ಇಂಜಿನ್ ಬೇಕೇ ಬೇಕಿತ್ತು. ಬಟ್ ಇಲ್ಲಿ ಇದ್ದಿದ್ದು 4 ಇಂಜಿನ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಪೈಲಟ್ಸ್ ನೋಡೋಣ, ಆ ಬೆಟ್ಟ ಹತ್ರ ಹೋಗೋವರೆಗೂ ವೆಯ್ಟ್ ಮಾಡಿ ಇಂಜಿನ್ಸನ್ನ ರೀಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ, ಆಗಲಿಲ್ಲ ಅಂದರೆ ಕೊನೆಗೆ ಸಮುದ್ರದಲ್ಲಿ ಕ್ರ್ಯಾಶ್ ಲ್ಯಾಂಡ್ ಮಾಡೋಣ ಅಂತ ರೆಡಿ ಆಗ್ತಾರೆ. ಪ್ಲೇನ್ ಈಗ 13,000 ಫೀಟ್ ಆಲ್ಟಿಟ್ಯೂಡ್ಗೆ ಬರುತ್ತೆ. ಇಷ್ಟೊತ್ತಾದರೂ ಒಂದು ಇಂಜಿನ್ ರೀಸ್ಟಾರ್ಟ್ ಆಗಿಲ್ಲ. ಸೊ ಪೈಲಟ್ಸ್ ಇವಾಗ ಬೆಟ್ಟನ ಕ್ರಾಸ್ ಮಾಡೋಕ್ಕಾಗಲ್ಲ, ಸಮುದ್ರದಲ್ಲಿ ಕ್ರ್ಯಾಶ್ ಲ್ಯಾಂಡ್ ಮಾಡೋದೇ ಕೊನೆ ಆಪ್ಷನ್ ಅಂತ ರೆಡಿ ಆಗ್ತಾರೆ. ಬಟ್ ಅಷ್ಟೊತ್ತಿಗೆ ಅವ್ರ ಟೈಮ್ ಸರಿ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ಇಂಜಿನ್ 4 ರೀಸ್ಟಾರ್ಟ್ ಆಯಿತು. ಮತ್ತು ಏನೇನು ಈ ಸ್ಟಾರ್ಸ್ ಥರ ಆಬ್ಜೆಕ್ಟ್ಸ್ ಬಂದು ಪ್ಲೇನ್ನ ಹೊಡಿತಾ ಇತ್ತು ಅಲ್ವಾ, ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಮಿಕ್ಕಿದ 3 ಇಂಜಿನ್ಸ್ ಕೂಡ ವಾಪಸ್ ರೀಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಹೋಗಿದ್ದ ಜೀವ ವಾಪಸ್ ಬಂತು. ಪೈಲಟ್ಸ್ ಈ ಪ್ಲೇನ್ನ ಸೇಫಾಗಿ ಏರ್ಪೋರ್ಟ್ವರೆಗೂ ಫ್ಲೈ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಬಂತು. ಏನಂದರೆ ಆವಾಗಲೇ ಈ ಸ್ಟಾರ್ಸ್ ಥರ ಆಬ್ಜೆಕ್ಟ್ಸ್ ಬಂದು ಪ್ಲೇನ್ನ ಹೊಡಿತಾ ಇತ್ತು ಅಲ್ವಾ, ಅದರಿಂದ ಪ್ಲೇನ್ ವಿಂಡ್ಶೀಲ್ಡ್ ಮೇಲೆ ಫುಲ್ ಸ್ಕ್ರ್ಯಾಚಸ್ ಆಗಿತ್ತು. ಸೊ ವಿಸಿಬಿಲಿಟಿ ಫುಲ್ ಡೌನ್ ಆಗಿ ಏನೂ ಕಾಣಿಸ್ತಾ ಇರಲಿಲ್ಲ, ರನ್ವೇ ಎಲ್ಲಿದೆ ಅಂತಲೂ ಕಾಣಿಸ್ತಾ ಇರಲಿಲ್ಲ. ಬಟ್ ಹೆಂಗೋ ಮಾಡಿ ILS ಮತ್ತು ATC ಅವರ ಸಪೋರ್ಟ್ ತೊಗೊಂಡು ಪ್ಲೇನ್ನ ಸೇಫಾಗಿ ಲ್ಯಾಂಡ್ ಮಾಡಿ ಆನ್ಬೋರ್ಡ್ ಇದ್ದ ಪ್ರತಿಯೊಬ್ಬರೊಬ್ಬರು ಜೀವನೂ ಉಳಿಸ್ತಾರೆ. ಬಟ್ ಇವಾಗ ಎಲ್ಲದಕ್ಕಿಂತ ಮುಖ್ಯ ಪ್ರಶ್ನೆ ಏನಂದರೆ, ಜಕಾರ್ಟಾ ಹತ್ರ ನಿಜವಾಗ್ಲೂ ಏನಾಯಿತು? ಏಲಿಯನ್ಸ್ ಬರ್ತಿದ್ರಾ ಅಥವಾ ಈ ಪ್ಲೇನ್ಸ್ ಬೇರೆ ಪ್ರಪಂಚಕ್ಕೆ ಹೋಗಿತ್ತಾ? ತಿಳ್ಕೊಳ್ಳೋಣ ಬನ್ನಿ. ಇನ್ವೆಸ್ಟಿಗೇಟರ್ಸ್ ಈಗ ಪ್ಲೇನ್ ಬಾಡಿ ಮತ್ತು ಪ್ಲೇನ್ ಇಂಜಿನ್ ಒಳಗಡೆ ಸಿಕ್ಕಿದ ಮೆಟೀರಿಯಲ್ಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರಿಗೆ ಸಿಕ್ಕಿದ ಮೆಟೀರಿಯಲ್ ಏನಂದರೆ ಈ ಚಿಕ್ಕ ಕಲ್ಲು ಥರ ಬರುತ್ತಲ್ಲ, ಆ ಥರ ಚಿಕ್ಕ ಕಲ್ಲುಗಳು ಸಿಗ್ತವೆ. ಬಟ್ ಅವ್ರಿಗೆ ಇದೇನು ಅಂತ ಗೊತ್ತಾಗೋದಿಲ್ಲ. ಬಟ್ ಅದೆಲ್ಲ ಬಿಡಿ. ಬಟ್ ಮುಖ್ಯ ಪ್ರಶ್ನೆ ಇರೋದೇನೆಂದರೆ, ಈ ಚಿಕ್ಕ ಕಲ್ಲು ಮಣ್ಣು 25,000 ಫೀಟ್ ಅಡಿಯಲ್ಲಿ ಹೆಂಗೆ ಹಾರಕ್ಕೆ ಸಾಧ್ಯ? ಸೊ ಈ ಕಲ್ಲುಗಳನ್ನ ಲ್ಯಾಬ್ಗೆ ಟೆಸ್ಟಿಂಗ್ಗೆ ಅಂತ ಕಳಿಸಿದಾಗ ಗೊತ್ತಾಗುತ್ತೆ, ಅವತ್ತು ಜಕಾರ್ಟಾದಲ್ಲಿ ಒಂದು ವಾಲ್ಕೆನೋ ಇರಪ್ಟ್ ಆಗಿ ಅದರಿಂದ ಬಂದಿರೋ ಪಾರ್ಟಿಕಲ್ಸ್ ಇದು ಅಂತ. ಈ ವಾಲ್ಕೆನೋಯಿಂದ ಸಿಲಿಕೇಟ್, ರಾಕ್ಸ್, ಸ್ಯಾಂಡ್, ಗ್ಯಾಸ್ ಈ ಥರ ಸುಮಾರು ವಸ್ತುಗಳು ಆಚೆ ಬರ್ಬೋದು. ಇದು ಆಚೆ ಬಂದಾಗ ತುಂಬ ಬಿಸಿ ಮತ್ತು ಹೈ ಪ್ರೆಷರಲ್ಲಿ ಇರೋ ಕಾರಣದಿಂದ ಈ ಚಿಕ್ಕ ಕಲ್ಲು ಮಣ್ಣುಗಳನ್ನು ಅದ್ರ ಜೊತೆನೇ ತೊಗೊಂಡು ತುಂಬ ಮೇಲೆ ಹೋಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಅದೇ ಆಗಿದ್ದು. ಅದೇ ಟೈಮ್ಗೆ ಈ ಪ್ಲೇನ್ ಕೂಡ ತುಂಬ ವೇಗವಾಗಿ ಆ ಜಾಗದ ಹತ್ರ ಹೋಗಿದ್ದ ಕಾರಣದಿಂದ ಈ ಚಿಕ್ಕ ಪಾರ್ಟಿಕಲ್ಸ್ ಪ್ಲೇನ್ ಬಾಡಿಗೆ ಹೊಡೆದು ಫ್ರಿಕ್ಷನಿಂದ ಹೀಟ್ ಮತ್ತು ಸ್ಪಾರ್ಕ್ಸ್ ಜನ್ರೇಟ್ ಮಾಡ್ತಾ ಇದ್ದಿದ್ದ ಕಾರಣದಿಂದ ಒಳಗಡೆ ಈ ಥರ ಕಾಣಿಸ್ತಾ ಇತ್ತು. ಇಂಜಿನ್ಸ್ ಒಳಗಡೆನೂ ಹೋಗಿ ಇದೇ ರೀತಿ ಇಂಜಿನ್ ಬ್ಲಾಕ್ ಆಗಿದ್ದ ಕಾರಣದಿಂದ ಎಲ್ಲ ಇಂಜಿನ್ಸ್ ಒಂದೇ ಸತಿ ಫೇಲ್ ಆಗುತ್ತೆ. ಆಮೇಲೆ ಫೇಲ್ ಆಗಿ ಸ್ವಲ್ಪ ಹೊತ್ತಾದಮೇಲೆ ಪ್ಲೇನ್ ಆಲ್ಟಿಟ್ಯೂಡ್ ಕಮ್ಮಿ ಆದಂಗೆ ಈ ಪಾರ್ಟಿಕಲ್ಸ್ ಕೂಡ ತಣ್ಣಗಾಗಿ ಇಂಜಿನಿಂದ ಆಚೆ ಹೋಗುತ್ತೆ. ಯಾಕಂದರೆ ಇಷ್ಟೊತ್ತವರೆಗೂ ಪ್ಲೇನ್ ಇಂಜಿನ್ಸ್ ಫೇಲ್ ಆಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇಂಜಿನ್ ತಣ್ಣಗಾಗಿದ ತಕ್ಷಣ ಈ ಪಾರ್ಟಿಕಲ್ಸ್ ಎಲ್ಲ ಆಚೆ ಹೋಗುತ್ತೆ. ಅದಕ್ಕೆ ಇವಾಗ ಇಂಜಿನ್ನ ರೀಸ್ಟಾರ್ಟ್ ಮಾಡಿದ ತಕ್ಷಣ ಇಂಜಿನ್ ವಾಪಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಪಾರ್ಟಿಕಲ್ಸ್ ಅಷ್ಟು ಫಾಸ್ಟಾಗಿ ಬಂದು ಪ್ಲೇನ್ಗೆ ಹೊಡಿತಿದ್ದ ಕಾರಣದಿಂದ ಮುಂದೆಗಡೆಯಿಂದ ಫಸ್ಟ್ ಇಂಪ್ಯಾಕ್ಟ್ ತೊಗೊಂಡಿದ್ದೆ ವಿಂಡ್ಶೀಲ್ಡ್ಸ್. ಸೊ ಅದು ಫುಲ್ ಸ್ಕ್ರ್ಯಾಚ್ ಆಗಿ ಪೈಲಟ್ಸ್ಗೆ ಏನೂ ಕಾಣಿಸ್ತಾ ಇರಲಿಲ್ಲ ಆಚೆಗಡೆ. ಈ ಇನ್ಸಿಡೆಂಟ್ ಆಗಿ 20 ದಿವಸಕ್ಕೆ ಇನ್ನೊಂದು ಸಿಂಗಾಪುರ್ ಏರ್ಲೈನ್ಸ್ ಇದೇ ರೂಟಲ್ಲೇ ಬರುತ್ತೆ. ಅದು ಸೇಮ್ ಇದೇ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅವರು. ಸೇಮ್ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿ ಅದರ ಡೆಬ್ರೀಸ್ ಎಲ್ಲ ಬಂದು ಪ್ಲೇನ್ಗೆ ಹೊಡೆದು ಇಂಜಿನ್ ಫೇಲ್ ಆಗಿ ಅವರು ಇದೇ ಥರ ಎಕ್ಸಾಕ್ಟ್ ಸೇಮ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಯಾವ ಪ್ಲೇನು ಇದೇ ರೀತಿ ಫೇಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ರೂಟ್ ಇದೆಯಲ್ಲ ಅದನ್ನು ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಜಕಾರ್ಟಾ ಹತ್ರ ಇರೋ ವಾಲ್ಕ್ಯಾನಿಕ್ ಏನು ಪ್ಲೇಸ್ ಇದೆಯಲ್ಲ ಅದು ಫುಲ್ಲು ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಕೊನೆಗೆ ಈ ಬ್ರಿಟಿಷ್ ಏರ್ವೇಸ್ ಫ್ಲೈಟ್ 009 ಕ್ರೂ ಮೆಂಬರ್ಸ್ ಏನೇನಿದಾರಲ್ಲ, ಪೈಲಟ್ಸು ಮತ್ತು ಏರ್ ಹೋಸ್ಟರ್ಸ್ ಅವ್ರಿಗೆಲ್ಲ ಅವಾರ್ಡ್ ಕೊಡ್ತಾರೆ. ಯಾಕಂದರೆ ಈ ಇನ್ಸಿಡೆಂಟ್ನ ಗಾಬರಿ ಪಟ್ಕೊಳ್ದಲ್ಲೇ ಕಾಮಾಗಿ ಕ್ಲೀನಾಗಿ ಹ್ಯಾಂಡಲ್ ಮಾಡಿ ಪ್ರತಿಯೊಬ್ಬರೊಬ್ಬರು ಆನ್ಬೋರ್ಡ್ ಇದ್ದಿದ್ದ ಜೀವನ ಉಳಿಸಿ ಒಬ್ಬರು ಜೀವನ ಹೋಗದೇ ಇರೋ ಥರ ನೋಡ್ಕೊಂಡಿದ್ದಕ್ಕೆ ಅವಾರ್ಡ್ ಕೊಡ್ತಾರೆ.
ಆ್ಯಂಡ್ ಆನ್ ದಟ್ ನೋಟ್ ಈ ವಿಡಿಯೋ ಹ್ಯಾಪಿ ಎಂಡಿಂಗ್, ಯಾಕಂದರೆ ನಾನು ಇಲ್ಲಿವರೆಗೂ ಮಾಡಿರೋ ಎಲ್ಲ ವೀಡಿಯೋದಲ್ಲೂ ಬರೀ ಅವ್ರು ಸತ್ರು ಇವ್ರು ಸತ್ರು ಅನ್ನೋದೇ ಆಗೋಗಿತ್ತು. ಸೊ ಈ ವಿಡಿಯೋದಲ್ಲಿ ಯಾರೂ ಸತ್ತಿಲ್ಲ ಥ್ಯಾಂಕ್ಫುಲಿ. ಸೊ ಇಟ್ಸ್ ಆನ್ ಹ್ಯಾಪಿ ಎಂಡಿಂಗ್. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಆ್ಯಂಡ್ ನಿಮ್ಗೆ ಏನೇನು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ನಾನು ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ ನೋಡ್ತಾ ಇರೋದಕ್ಕೆ. ಆ್ಯಂಡ್ ಅಂಟಿಲ್ ದೆನ್ ನನ್ನ ಹಳೆಯ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಇರಿ. ಟಿಲ್ ದೆನ್ ಸೈನಿಂಗ್ ಆಫ್, ಟಾಟಾ, ಬಾಯ್.